ಪ್ರೈಸ್ ದ ಲಾರ್ಡ್. ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಭಾಗಕ್ಕಾಗಿ ಸ್ವಾಗತ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ಸರ್ವ ಸೃಷ್ಟಿಕರ್ತನೆ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಈ ದಿನದ ವಾಕ್ಯ ಭಾಗದಲ್ಲಿ ನಮ್ಮೆಲ್ಲರ ಮನೋನೇತ್ರಗಳನ್ನು ತೆರೆದು ನಿಮ್ಮ ಚಿತ್ತದಂತೆ ನಡೆಯಲು ನಮಗೆ ಸಹಾಯ ಮಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ನೀತಿವಂತರ ವಿಜ್ಞಾಪನೆ ಬಹುಬಲವಾಗಿದೆ ಅಂತ ನೋಡಿದ್ವಿ. ಇಂದು ನೀತಿವಂತರಾಗುವುದಕ್ಕೆ ನಾವು ಏನು ಮಾಡಬೇಕು ಅಂತ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ರಿಂದ 31 ವಚನಗಳವರೆಗೂ ಇದರ ಬಗ್ಗೆ ನಾವು ಓದಿ ತಿಳಿಯಬಹುದು. ಈ ವಾಕ್ಯ ಭಾಗದ ತಲೆಬರಹ ಈ ರೀತಿಯಾಗಿದೆ: ಎಲ್ಲಾ ಮನುಷ್ಯರು ನೀತಿವಂತರಾಗುವುದಕ್ಕೆ ಯೇಸು ಕ್ರಿಸ್ತನನ್ನು ನಂಬುವುದೇ ಮಾರ್ಗ. ಪ್ರಿಯರೇ, ನಾವು ನೀತಿವಂತರಾಗುವುದಕ್ಕೆ ಯೇಸು ಕ್ರಿಸ್ತನನ್ನು ನಂಬುವುದೇ ಮಾರ್ಗ ಅಂತ ಸತ್ಯವೇದದ ವಾಕ್ಯಗಳು ನಮಗೆ ತಿಳಿಯಪಡಿಸ್ತಾ ಇದ್ದಾವೆ. ನೋಡಿ, ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂಥದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಗಮನಿಸಿ, ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂಥದ್ದಾಗಿದೆ. ದೇವರಿಂದ ದೊರಕುವ ನೀತಿಯು ಯೇಸು ಸ್ವಾಮಿಯನ್ನು ನಾವು ನಂಬುವುದರಿಂದ ನಮಗೆ ದೊರಕುತ್ತದೆ ಅಂತ ವಾಕ್ಯ ತಿಳಿಸ್ಕೊಡ್ತಾ ಇದೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ, ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಪ್ರಿಯರೇ, ಮನುಷ್ಯರಾಗಿರುವಂತಹ ನಾವು ಪ್ರತಿಯೊಬ್ಬೊಬ್ಬರು ಪಾಪಿಗಳೇ. ಆದಾಗ್ಯೂ ನಾವು ನೀತಿವಂತರು ಎಂದು ಎಣಿಸಲ್ಪಡುವಂಥದ್ದು ಅದು ದೇವರು ನಮಗೆ ಕೊಡುವಂತಹ ಉಚಿತಾರ್ಥವಾದ ವರವಾಗಿದೆ. ಉಚಿತಾರ್ಥವಾದ ಕೃಪೆಯಿಂದಲೇ ನಾವು ನೀತಿವಂತರು ಎಂದು ಕರೆಸಿಕೊಳ್ಳಲು ಸಾಧ್ಯ. ಪಾಪಿಗಳಾದ ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿ ರಕ್ಷಿಸಲು ಯೇಸು ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ನಮ್ಮೆಲ್ಲರಿಗಾಗಿ ತ್ಯಾಗ ಮಾಡಿದ್ದಾರೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ಮೊದಲು ಪಾಪದಿಂದ ದೂರವಾಗಿದ್ದಂತಹ ನಾವು ಯೇಸು ಕ್ರಿಸ್ತನನ್ನು ನಂಬಿ ಆತನನ್ನು ಸೇರುವುದರಿಂದ ಆತನ ರಕ್ತದ ಮೂಲಕ ನಾವು ಆತನಿಗೆ ಸಮೀಪಸ್ಥರಾದಿರಿ ಎಂದು ಬರೆಯಲ್ಪಟ್ಟಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 19ರಿಂದ 22ನೇ ವಚನಗಳವರೆಗೂ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಇಲ್ಲಿ ಗಮನಿಸಿ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿ. ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿ. ಇದನ್ನು ಕೇಳುವಾಗ ನಮಗೆ ಯಾವ ವಾಕ್ಯ ಜ್ಞಾಪಕಕ್ಕೆ ಬರುತ್ತದೆ? ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 9ನೇ ವಚನ: ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು ಎಂದು ಬರೆಯಲ್ಪಟ್ಟಿದೆ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡೋದಾದ್ರೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು
ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಆಮೆನ್. ಕರ್ತನಲ್ಲಿ ಪ್ರಿಯರೇ, ಯೇಸುವಿನ ಮೂಲಕ ಮಾತ್ರವೇ ನಾವು ತಂದೆಯಾದ ದೇವರನ್ನು ಸೇರಲು ಸಾಧ್ಯ. ಅದನ್ನು ಬಿಟ್ಟರೆ ನಾವು ಪರಲೋಕಕ್ಕೆ ಹೋಗಲು ದಾರಿ ಇಲ್ಲ. ಯೇಸು ಕ್ರಿಸ್ತನೇ ನಮಗೆ ಮಾರ್ಗವಾಗಿದ್ದಾರೆ. ಆತನ ಮೂಲಕವಾಗಿಯೇ ನಾವು ತಂದೆಯಾದ ದೇವರನ್ನು ಸೇರಬೇಕಾಗಿದೆ. ಯೇಸು ಕ್ರಿಸ್ತನು ನಮಗೂ ತಂದೆಯಾದ ದೇವರಿಗೂ ಮಧ್ಯೆ ಇರುವಂತಹ ಸೇತುವೆಯಾಗಿದ್ದಾರೆ. ಹಾಗಾಗಿ ನಾವು ನೀತಿವಂತರಾಗುವುದಕ್ಕೂ ದೇವರ ರಾಜ್ಯವನ್ನು ಸೇರುವುದಕ್ಕೂ ಯೇಸು ಕ್ರಿಸ್ತನನ್ನು ನಂಬುವುದೇ ಮಾರ್ಗ. ಮುಂದೆ ನೋಡಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 21-22ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. ಆದ ಕಾರಣ ನೀನಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿ ನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ಪ್ರಿಯರೇ, ಇಲ್ಲಿ ಗಮನಿಸಿ, ನಾವು ದೇವರ ರಾಜ್ಯಕ್ಕೆ ಸೇರೋದಕ್ಕೆ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ಅಂದರೆ ಯೇಸು ಕ್ರಿಸ್ತನು ನಮಗಿದ್ದಾನೆ. ಆದ ಕಾರಣ ನಮ್ಮ ಮನಸ್ಸು ನಮಗೆ ವಿರುದ್ಧವಾಗಿ ನೀನು ಅಪರಾಧಿ ಎಂದು ಸಾಕ್ಷಿ ಹೇಳದೇ ಇರುವ ರೀತಿಯಲ್ಲಿ ನಮ್ಮನ್ನು ನಾವು ತಿದ್ದುಕೊಂಡು ನಮ್ಮ ಹೃದಯಗಳನ್ನು ಪರೀಕ್ಷಿಸಿಕೊಂಡು ದೇಹವನ್ನು ತೊಳೆದುಕೊಂಡು ಅಂದರೆ ನೀರಿನಿಂದ ಸ್ನಾನ ಮಾಡೋದು ಅನ್ನೋದು ಅರ್ಥ ಅಲ್ಲ. ನಮ್ಮ ಪಾಪದ ಜೀವಿತಗಳನ್ನು ಬಿಟ್ಟು ನೀತಿಯ ಮಾರ್ಗದಲ್ಲಿ ನಡೆಯುವುದು ಅಂತ ಅರ್ಥ. ಪರಿಪೂರ್ಣವಾದ ಆ ನಂಬಿಕೆಯುಳ್ಳವರಾಗಿ ಯಥಾರ್ಥ ಹೃದಯವುಳ್ಳವರಾಗಿ ದೇವರ ಬಳಿಗೆ ಬರಬೇಕು. ಇದು ನಮ್ಮೆಲ್ಲರ ಜೀವಿತದಲ್ಲಿ ತಂದೆ ದೇವರ ಚಿತ್ತವಾಗಿದೆ. ಹಾಗಾಗಿ ಕರ್ತನಲ್ಲಿ ಪ್ರಿಯರೇ, ಇಂದಿನ ವಾಕ್ಯ ಭಾಗವನ್ನು ಕೇಳಿದ ನಿಮ್ಮೆಲ್ಲರಲ್ಲಿಯೂ ದೇವರಿಂದ ಉಂಟಾಗುವ ನೀತಿಯ ಫಲವು ಯೇಸುವಿನ ಹೆಸರಿನಲ್ಲಿ ಫಲಿಸಲಿ. ಆಮೆನ್. ತಂದೆ ದೇವರ ಕೃಪೆ, ಸಹಾಯ ಹಸ್ತ, ಕರುಣೆ ಸದಾಕಾಲವು ಎಂದೆಂದಿಗೂ ನಿತ್ಯ ನಿರಂತರವಾಗಿ ನಿಮ್ಮೆಲ್ಲರ ಜೊತೆ ವಾಸವಾಗಿರಲಿ. ಆಮೆನ್.